ಎಲ್ರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೆನ್ನೆ ಒಂದಷ್ಟು ಅರಿವೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಬಂದಿದ್ದೆ. ಮಸಪ್ ಮಾಡೋಣ ಅಂದ್ಬಿಟ್ಟಿದ್ದೆಲ್ಲ ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ನಂಗೆ ತಿಂಡಿ ಏನ್ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಗಂಜಿ ಮಾಡ್ಕೊಡು ಅಂತ ಹೇಳಿದ್ರು ನನ್ನ ಮಗಳು, ಮಾಡ್ಕೊಟ್ಟಿದ್ದೀನಿ. ಅದಕ್ಕೆ ತಿಂಡಿ ಏನು ಬೇಡ, ಡೈರೆಕ್ಟ್ ಆಗಿ ಒಂದೇ ಸಲ ಅಡಿಗೆ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅನ್ನ ಮಾಡಕ್ ಇಟ್ಟಿದ್ದೀನಿ. ಸಾರು ಮಾಡೋಣ ಅಂತ ಇಟ್ಟಿದ್ದೆ. ಇವಳೇನೋ ಪಾನಿಪುರಿ ತಿನ್ಬೇಕು ಅಂತ ಹೇಳ್ತಾ ಇದ್ದಾಳೆ ರಾತ್ರಿಯಿಂದ. ರಾತ್ರಿ ಎಲ್ಲಾ ಕಡೆ ಹುಡುಕಿದ್ವಿ, ಬುಟ್ಟಿ ಪಾನಿಪುರಿ ಮಾರೋರು ಎಲ್ಲೂ ಸಿಗ್ಲಿಲ್ಲ. ಚಾಟ್ಸ್ ಅಂಗಡಿಲ್ಲ, ನೀ ಬೇಡ ಅಂದ್ಲು. ಅದಕ್ಕೆ ಮನೇಲೆ ಪಾನಿಪುರಿ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಏನೇನ್ ಬೇಕೋ ತರಕ್ಕೆ ಆಚೆಗೆ ಹೋಗ್ತಾ ಇದೀವಿ. ದಾರಿಲಿ ಹೋಗೋವಾಗ ಒಂದ್ ಎತ್ತು ಕಾಣಿಸ್ತು. ಒಂದ್ ವರ್ಷದ ಹಿಂದೆ ಪಾನಿಪುರಿ ಚಾಲೆಂಜ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅದು ಎಡಿಟೇ ಮಾಡಿರಲಿಲ್ಲ. ಈಗ ಸ್ವಲ್ಪ ದಿವಸದ ಹಿಂದೆ ಆ ವಿಡಿಯೋನ ಎಡಿಟ್ ಮಾಡಿ ನನ್ನ ಮಗಳು ನನ್ನ ಚಾನಲಲ್ಲಿ ಹಾಕಿದ್ದಾಳೆ. ನೋಡಿ, ಆ ವಿಡಿಯೋ ನೋಡಿ ಈಗ ನೆನಪಿಸ್ಕೊಂಡೆ, ಪಾನಿಪುರಿ ತಿಂದೆ ಒಂದು ವರ್ಷ ಆಗೋತಲ್ವಾ ಅಂತ. ನಿನ್ನೆ ರಾತ್ರಿ ಎಲ್ಲಾದ್ರೂ ಬುಟ್ಟಿ ಪಾನಿಪುರಿ ಮಾರ್ತಾರ ಅಂತ ಹುಡ್ಕಾಡೋದ್ವಿ. ಬಸ್ ಸ್ಟಾಪ್ ಹತ್ರ ಒಬ್ರು ಮಾರ್ತಾ ಇದ್ರು. ನಿನ್ನೆ ಯಾಕೆ ಅವರು ಕೂಡ ಇಟ್ಟಿರ್ಲಿಲ್ಲ. ಅದಕ್ಕೆ ನಾವೇ ಮಾಡ್ಬಿಡೋಣ ಅನ್ಕೊಂಡು ಬೇರೆ ಏನಾದ್ರೂ ಐಟಮ್ ತರೋಣ ಅಂತ ಬಂದ್ವಿ. ನಿನ್ನೆನೆ ಕೊತ್ತಂಬರಿ ಸೊಪ್ಪನ್ನು ತಗೊಂಬಂದಿದ್ದೆ, ಪುದೀನಾನು ತಗೊಂಬಂದಿದ್ದೆ. ಪಾನಿಪುರಿ ಮಸಾಲಾನು ಕೂಡ ಮನೇಲೇ ಇದೆ. ರೆಡಿಮೇಡ್ ಪೂರಿ ಮಾಡಬೇಕು. ಅದಕ್ಕೆ ಪೂರಿ ಕರೆಯೋದಕ್ಕೆ ಎಣ್ಣೆ ಬೇಕು, ಮತ್ತೆ ಕರೆಕ್ಟ್ ಟೈಮ್ಗೆ ಪುಡಿ ಉಪ್ಪು ಕೂಡ ಖಾಲಿ ಆಗೋದಿದೆ. ಅದಕ್ಕೆ ಇವಾಗ ತರೋಣ ಅಂತ ಹೋಗ್ತಾ ಇದೀವಿ. ಅಂಗಡಿ ಹತ್ರ ಬಂದ್ವಿ, ನಂದು 5 ನಿಮಿಷ ಅಷ್ಟೇ. ಇದು 10 kg ಇದೆ. ಹಿಂಗೆ ತಿರ್ಗಿಸು. ಅಯ್ಯಪ್ಪ, ಇಷ್ಟು ಬರಾಗಿ ತಿರ್ಗಿಸಮ್ಮ. ಇದು 8, 9, 11, ಇದು 3 ತಿಂಗಳು ಅಷ್ಟೇ. 450 ಅಲ್ಲ. ತಂದಿದ್ದೀವಿ ಎರಡನ್ನು. ಏನೇನು ಬೇಕೋ ಅದೆಲ್ಲ ತಗೊಂಡಾಯ್ತು. ಮನೆಗೆ ಹೋಗ್ತಾ ಇದೀವಿ. ಇವಾಗ ಕವರೇ ಸಿಗಲಿಲ್ಲ, ಅದಕ್ಕೆ ನೋಡಿ ಹೆಂಗೆ ಇಟ್ಕೊಂಡು ಹೋಗ್ತಾ ಇದೀವಿ. ಇವಾಗ ಬ್ಯಾಗ್ ತೋರಿಸು. ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಹೋಗೋರ್ಬೋದು, ಕಿತ್ತೋಗಿಲ್ಲ ಅಂದರೆ ಸಾಕು. ಮಾಡಲ್ವ ಇವಾಗ ಪಾನಿಪುರಿ? ಇವಾಗ ಫಸ್ಟ್ ಅದೆಲ್ಲ ಮಸಪ್ ಸಾರು ಮಾಡ್ಬಿಡ್ತೀನಿ, ಯಾಕಂದ್ರೆ ಅದೆಲ್ಲ ಬಾಡೋಗುತ್ತೆ ಸೊಪ್ಪು. ಫಸ್ಟ್ ಅದು ಮಾಡ್ಬಿಟ್ಟು ಆಮೇಲೆ ಮಾಡ. ಸರಿ, ನಾನು ಆ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಳ್ತಿರ್ತೀನಿ ಅಷ್ಟೊತ್ತಿಗೆ. ಇವಾಗ ಆಲೂಗಡ್ಡೆ ಬೇಗ ಇಟ್ಟಿದ್ದೀನಿ. ಯಾಕಮ್ಮ ಅದ್ರೊಳಗಡೆ ನೀರನ್ನ ಬಿಸಿ ಐತಲ್ಲ, ಅಲ್ಲ ಅವ ಸಿಂಕ್ ಒಳಗೆ ಹಾಕ್ಬೋದಿತ್ತಲ್ಲ ನೀರೆಲ್ಲ. ಅದು ವೈರು ಇದ್ರದ್ದು ಪ್ಲಾಸ್ಟಿಕ್ ಜಿಗಿ ಬಿಡುತ್ತೆ. ಓ ಹಂಗ. ಬಿಸಿ ಹಾಕಿದ್ರೆ ಅದಕ್ಕೆ. ಆಲೂಗಡ್ಡೆ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಪುದೀನ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ, ಶುಂಠಿ ಇದೆ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದು ಹಿಡಿವಷ್ಟು ತಗೊಂಡಿದ್ದೀನಿ. ಅದ್ರ ಜೊತೆ ಹುಣಸೆಹಣ್ಣು ತಗೊಂಡಿದ್ದೀನಿ. ಇದು ಹಳೆ ಹುಣಸೆಹಣ್ಣು, ಅದರಿಂದ ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಶುಂಠಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜೀರಿಗೆ, ಪಾನಿಪುರಿ ಮಸಾಲ ಪೌಡ್ರು, ಉಪ್ಪು, ನೀರು ಇಷ್ಟೆಲ್ಲ ಹಾಕಿ ರುಬ್ತಾಯಿದ್ದೀನಿ. ರುಬ್ಬಿ ಆಗಿದೆ. ಇವಾಗ ಇದನ್ನು ಸೋಸಬೇಕು. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡಿದ್ನಲ್ಲ, ಅದನ್ನೂ ಕೂಡ ಪಾನಿ ಒಳಗೆ ಸೇರಿಸ್ತಾ ಇದ್ದೀನಿ. ಇದು ಮಿಕ್ಕಿದೆಯಲ್ಲ, ಇದು ವೇಸ್ಟು. ಇವಾಗ ಇದ್ರ ಜೊತೆ ಸ್ವಲ್ಪ ನೀರು ಸೇರ್ಸೋಣ, ಆವಾಗ ನಮಗೆ ಪಾನಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಆಲೂಗೆಡ್ಡೆನೆಲ್ಲ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇವಾಗ ನೋಡಿ ಆಲೂಗೆಡ್ಡೆ ರೆಡಿಯಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕಿ ಆದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ,
ಸ್ವಲ್ಪ ಪಾನಿಪುರಿ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಆಲೂಗೆಡ್ಡೆ ಮಸಾಲ ರೆಡಿಯಾಗಿದೆ, ಪಾನಿನೂ ರೆಡಿಯಾಗಿದೆ, ಆಲೂಗೆಡ್ಡೆ ಮಸಾಲನೂ ರೆಡಿಯಾಗಿದೆ. ಇವಾಗ ಪೂರಿ ಕರಿಬೇಕು. ಅದಕ್ಕೆ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀನಿ. ಇದು ರೆಡಿಮೇಡ್ ಪೂರಿ, ಅಂಗಡಿಯಿಂದ ತಂದಿದ್ದು. ಇದೇನಮ್ಮ ಇದು ಹಿಂಗಿಟ್ಟಿದ್ಯಾ? ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೊಪ್ಪು ಸಾರು ಮಾಡಕ್ಕೆ ಇಟ್ಟಿದ್ದೀನಿ. ಇವಾಗ ಸ್ಯಾಂಪಲ್ಗೆ ಒಂದು ಪೂರಿನ ಹಾಕಿ ಚೆಕ್ ಮಾಡ್ತಾ ಇದ್ದೀವಿ, ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡೋಕ್ಕೆ. ಇನ್ನೂ ಅಷ್ಟು ಕಾದಿರಲ್ಲ ಮಮ್ಮಿ? ಇನ್ನು ಕಾದಿಲ್ಲ, ಕಾಯಬೇಕು. ಕಾಯ್ದಿದೆ ನೋಡಲ್ಲಿ. ಸ್ವಲ್ಪ ನಿನ್ನ ಪೂರಿ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಆಯಿತು, ಪೂರಿ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಕಾಯ್ಬೇಕಾ? ಸ್ವಲ್ಪ ಕಾಯ್ದೆ. ಅಲ್ಲೇ ಬಿಟ್ಬಿಡ ಸ್ವಲ್ಪ ಹೊತ್ತು ಅದನ್ನು. ಸೀದಾ ಹೋಗಲ್ಲ ತಾನೇ ಅದು? ಅಥವಾ ಆಯ್ತಾ ಅದು? ಸ್ವಲ್ಪ ಆಗಿದೆ. ಆಗಿದೆಯಾ? ಹಾಂ, ಈಗ ನೋಡಿ ಎಣ್ಣೆ ಕಾದಿದೆ. ಇಷ್ಟು ರೆಡಿ ಮಾಡಿದ್ದೀವಿ. ಪೂರಿ ರೆಡಿ ಇದೆ. ಈಗ ಪೂರಿನೂ ರೆಡಿಯಾಗಿದೆ, ಆಲೂಗೆಡ್ಡೆ ಮಸಾಲನೂ ರೆಡಿಯಾಗಿದೆ, ಮತ್ತು ಪಾನಿನೂ ರೆಡಿಯಾಗಿದೆ. ಇವಾಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ನಾನು ಆಗಲೇ ಒಂದು ತಿಂದು ನೋಡಿದೆ, ಚೆನ್ನಾಗಿದೆ. ಹೌದಾ? ನಾನು ಟೇಸ್ಟ್ ಮಾಡಿ. ಹೆಂಗಿದೆಮ್ಮ? ಚೆನ್ನಾಗಿದೆಯಾ? ಸಕ್ಕದಾಗಿದೆ ಮಾತ್ರ ಪಾನಿಪುರಿ. ಹೆಂಗಿದೆ? ಇನ್ನೊಂದು ತಿಂದು ನೋಡ್ತೀಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಊಟನೂ ಮಾಡಿಲ್ಲ, ತಿಂಡಿನೂ ತಿಂದಿಲ್ಲ, ಇವಾಗ ಪಾನಿಪುರಿನೇ ತಿನ್ಬೇಕು. ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.